ಶ್ರೀ ಗುರುಬಸವಲಿಂಗಾಯ ನಮಃ. ಗೋಮುಖ ವ್ಯಾಘ್ರಗಳಂದದ ಕಾಮ ಮೊದಲಾದ ಅಖಿಳ ವಿಷಯ ಸ್ತೋಮವನ್ನು ಮುರಿದಿಕ್ಕಿ ಮುಂಬರಿದ ಅಂತರಂಗದಲ್ಲಿ ಆ ಮಹಾಶಿವಲಿಂಗ ಸಂಘ ಪ್ರೇಮಿಯಾಗಿ ಶಿವಕ್ಯ ಪದವನ್ನು ನೇಮಿಸಿದ ಮಹಾದೇವಿಯಕ್ಕಗೆ ಶರಣು ಶರಣಾರ್ಥಿ. ಬಸವಾದಿ ಪ್ರಮತರಿಗೆ ಶರಣೆಂದು ಫಗು ಹಳಕಟ್ಟಿಯವರನ್ನು ಕೂಡ ಸ್ಮರಿಸಿಕೊಂಡು ತಮ್ಮೆಲ್ಲರ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಎರೆಯಂತೆ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಆವಿಗೆಯ ಕಿಚ್ಚಿನಂತೆ ಸುಳಿದು ಬೆಂದೆ ಆಪತ್ತಿಗೆ ಸಖಿಯರಾರನು ಕಾಣೆ. ಎರೆಯಂತೆ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ ಅರಸಿ ಕಾಣದ ತನುವ ಬೆರಸಿ ಕೂಡದ ಸುಖವ ಎನಗೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ ಎನಗೆ ನೀ ಕರುಣಿಸು ಚನ್ನಮಲ್ಲಿಕಾರ್ಜುನ. ಎರೆಯಂತೆ ಕರಗಿ ಮಳಲಂತೆ ಜರಿ ಜರಿದು ಕನಸಿನಲ್ಲಿ ಕಳವಳಿಸಿ ಆನು ಬೆರಗಾದೆ. ಅಕ್ಕ ಈ ವಚನದಲ್ಲಿ ಚನ್ನಮಲ್ಲಿಕಾರ್ಜುನನ ಮೇಲಿಟ್ಟಿರುವಂಥ ಉತ್ಕಟ ಪ್ರೇಮ ಮತ್ತು ವಿರಹ ವೇದನೆ ಮತ್ತು ಸದುವಿನಯದಿಂದ ಮಾಡಿದಂಥ ಪ್ರಾರ್ಥನೆ ಈ ಸುಂದರ ವಚನದಲ್ಲಿ ಮೂಡಿಬಂದಿದೆ. ಎರೆಮಣ್ಣು ಮಳೆಗೆ ಕರಕರಗಿ ಹರಿದು ಹೋಗುತ್ತಿದ್ದೇನೆ. ಮಳಲ ರಾಶಿಯ ತೆರೆದಿ ಜರಿದು ಹೊರಿದು ಹೋಗುತ್ತಿದ್ದೇನೆ. ಕುಂಬಾರನು ಗಡಿಗೆಯನ್ನು ಬೆಂಕಿಯ ಆವಿಯ ಕಿಚ್ಚಿನಲ್ಲಿ ತಿರುಗಿ ಬೇಯಿಸುವಂತೆ ನಾನು ಬೇಯುತ್ತಿದ್ದೇನೆ. ಇಂತಹ ಆಪತ್ತಿನ ಪರಿಸ್ಥಿತಿಯಲ್ಲಿ ಸಖಿಯರಾರನು ಕಾಣೆ. ನಿಜ, ಅಕ್ಕಳದು ಅನುಭವ ವೇದ್ಯ. ಅವಳು ಆರಿಸಿಕೊಂಡದ್ದು ಅಲೌಕಿಕ ಪತಿಯನ್ನ. ಸಾವಿಲ್ಲದ ಕೇಡಿಲ್ಲದ ರೂಹಿಲ್ಲದ ಚೆಲುವಂಗೊಲಿದೆನವ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆನವ ಎಂದ ಅಕ್ಕ ನಿರಾಕಾರ ಚೈತನ್ಯ ಸ್ವರೂಪನಾದ ಚನ್ನಮಲ್ಲಿಕಾರ್ಜುನನನ್ನು ಕಾಣುವ ತವಕ ಕೂಡುವ ತವಕದಲ್ಲಿದ್ದಾಳೆ. ಅದಕ್ಕಾಗಿ ಅರಸಿ ಕಾಣದ ತನುವ ಬೆರೆಸಿ ಕೂಡದ ಸುಖವ ಎನಗೆ ನೀ ಕರುಣಿಸು ಎಂದು ಚನ್ನಮಲ್ಲಿಕಾರ್ಜುನಲ್ಲಿ ಪ್ರಾರ್ಥಿಸುತ್ತಿದ್ದಾಳೆ. ಬನ್ನಿ ಮಕ್ಕಳೇ, ನಿಮ್ಮ ಅಂತರಂಗದ ಲಿಂಗ ಚೈತನ್ಯಕ್ಕೆ ಶರಣು ಶರಣಾರ್ಥಿಗಳು. ಮಹಾದೇವಿ ಅಕ್ಕನವರು ಮೂಲತಃ ಸಾಹಿತಿ ಅಲ್ಲ, ಪ್ರಜ್ಞಾಪೂರ್ವಕ ಸಾಹಿತ್ಯ ನಿರ್ಮಾಣ ಅಕ್ಕಳ ಉದ್ದೇಶವೂ ಅಲ್ಲ. ಲಿಂಗ ಸಾಧಕಿಯಾದ ಅಕ್ಕ ತನ್ನ ಸಾಧನಾ ಪಥದಲ್ಲಿ ಮುನ್ನಡೆದಾಗ ಪಡೆದಂತಹ ಅನುಭವಗಳು, ಕಂಡಂತಹ ಏರುಪೇರುಗಳು, ಸರಳತೆ ಸಂಕೀರ್ಣತೆಗಳ ವಚನಗಳ ಮೂಲಕ ಅಭಿವ್ಯಕ್ತಗೊಳಿಸಿದ್ದಾರೆ. ವೈರಾಗ್ಯ ಭಾವನೆಯನ್ನು ತಾಳಿ ಎಲ್ಲರನ್ನೂ ತೊರೆದು ಹೊರಟಳು ಅಕ್ಕ. ಅಂತಹ ಸುಖದ ಸುಪ್ಪತ್ತಿಗೆಯಲ್ಲಿ ಬೆಳೆದ ಮಹಾದೇವಿ ಅಕ್ಕ ಅವಳಿಗೆ ನೀಡುವುದು ಮಾತ್ರ ಗೊತ್ತಿತ್ತು. ಉಡುತಡಿಯಿಂದ ಹೊರಡುವಾಗ ಮಗಳ ಅವಸ್ಥೆ ಕಂಡು ಕಂಗಾಲಾದ ತಾಯಿ, ಮರಳು ಮಗಳೇ, ಮನೆಗೆ ಹಸಿವೆ ತೃಷೆ ಶೀತವಾದರೆ ಏನು ಮಾಡುತ್ತಿ? ಸಂಗಾತಕ್ಕೆ ಜೊತೆಗೆ ಯಾರಿದ್ದಾರೆ? ದಾರಿಯಲ್ಲಿ ದುರುಳರು ಪರಿಯಾಗಿ ಕಾಡುವರು. ಮರಳು ಮಗಳೇ ಮನೆಗೆ ಅಂತ ಕರೀತಾರೆ. ಆದರೆ ಅಕ್ಕ ಅದಕ್ಕೆ ಉತ್ತರವೆಂಬಂತೆ ಎಲ್ಲರನ್ನು ತೊರೆದು ವೈರಾಗ್ಯ ತಾಳಿ ಅಹಂಕಾರ, ಕೋಪ, ಲೌಕಿಕ ಹಠಮಾರಿತನ ಎಲ್ಲ ಗುಣಗಳನ್ನು ಅಳಿದು ಹಾಕಿಕೊಂಡು ಆನೆ ನಡೆದದ್ದೇ ದಾರಿ ಎಂಬಂತೆ ಮುಂದೆ ಸಾಕ್ತಾರೆ. ಹತಾಶೆ, ನೋವು, ದುಃಖ ಎಲ್ಲದಕ್ಕೂ ಅಕ್ಕ ತಿಲಾಂಜಲಿಯನ್ನು ಇಡ್ತಾರೆ. ಲೋಕದ ಮಾನವರ ಮಾತುಗಳನ್ನು ಗೌಣವಾಗಿ ಕಾಣ್ತಾರೆ. ಭಿಕ್ಷೆ ಬೇಡಲು ಹೋದಾಗ ಅಕ್ಕಳಿಗೆ ಬೈದವರೆಷ್ಟೋ, ನೋಯಿಸಿದವರೆಷ್ಟೋ, ನಿಂದಿಸಿದವರೆಷ್ಟೋ, ಆಡಿಕೊಂಡವರೆಷ್ಟೋ, ಲೋಕದ ಮಾತುಗಳಿಗೆ ಸೊಪ್ಪು ಹಾಕಲಿಲ್ಲ ಅಕ್ಕ. ಮತ್ತೆ ಮುಂದೆ ಹೆಜ್ಜೆ ಹಾಕ್ತಾ ಹೇಳ್ತಾಳೆ,
ಮನೆ ಮನೆ ಬೇಡುವಂತೆ ಮಾಡಯ್ಯ, ಬೇಡಿದೊಡೆ ಇಕ್ಕದಂತೆ ಮಾಡಯ್ಯ, ಇಕ್ಕಿದೊಡೆ ನಾನೆತ್ತಿಕೊಳ್ಳುವ ಮುನ್ನೆ ಶುನಿ ಎತ್ತಿಕೊಂಡು ಹೋಗುವಂತೆ ಮಾಡಯ್ಯ. ಅಕ್ಕಳ ಎಂತಹ ಧೈರ್ಯ, ಎಂತಹ ಸ್ಥಿತಪ್ರಜ್ಞೆ, ಇಂಥದ್ದು ಈ ನಾರಿಗೆ ಅಕ್ಕಳಿಗಲ್ಲದೆ ನಾರಿಗೆ ಬಂದಿತು. ಅಂದಿನ ಕಾಲದಲ್ಲಿ ಶಿವನ ನೆನಹನ್ನೇ ಹೊದ್ದುಕೊಂಡು, ಶಿವನ ನೆನಹನ್ನೇ ಪ್ರಸಾದ ಮಾಡಿಕೊಂಡು, ಶಿವನ ನೆನಹನ್ನೇ ಘನವಾಗಿಸಿಕೊಂಡು ದಾಪುಗಾಲಿಟ್ಟು ಮುಂದೆ ನಡೆಯುತ್ತಾಳೆ ಅಕ್ಕ. 18 ವರ್ಷದ ಯುವತಿ ಹೊಸ್ತಿಲ ದಾಟಿ ಕಾಡು ಮೇಡು ಅಲ್ಲಿತ್ತ ದಿಗಂಬರಳಾಗಿ ಜನರ ಕಿರುಕುಳ, ಇನ್ನೊಂದೆಡೆ ಚೆನ್ನಮಲ್ಲಿಕಾರ್ಜುನ ಒಡ್ಡಿದ ಪರೀಕ್ಷೆಗಳನ್ನು ಎದುರಿಸುತ್ತಾ ಮುಂದೆ ಸಾಕ್ತಾಳೆ. ಮತ್ತು ಚೆನ್ನಮಲ್ಲಿಕಾರ್ಜುನಿಗೆ ದಿಟ್ಟಳಾಗಿ ಹೇಳ್ತಾಳೆ, ಸವಾಲು ಹಾಕ್ತಾಳೆ, ಯಾರೂ ಇಲ್ಲದವಳೆಂದು ಅಳಿಲುಕೊಂಡಿರಬೇಡ, ನಾನು ನಿನಗೆ ಯಾರೂ ಇಲ್ಲ ಅಂತ ಭಾವಿಸಬೇಡ, ನಾನು ನಿನಗೆ ಅಂಜುಗಳಲ್ಲ, ಸುರಿಗೆಯ ಮೇಲೊರಗಿವೆ, ತರಗಲೆಯ ಮೆಲಿದು ನಾನಿರುವೆ, ಇನ್ನಷ್ಟು ಮತ್ತಷ್ಟು ಕರಕಾಡಿ ಕಾಡಿದರೆ ಈ ತನು ಪ್ರಾಣ ನಿನಗರ್ಪಿಸಿ ಶುದ್ಧಳಾಗುವೆನು ಅಂತ ಹೇಳ್ತಾಳೆ. ಅಕ್ಕಳಲ್ಲಿ ಶರಣಾಗತಿ ಭಾವವನ್ನು ನಾವು ಕಾಣ್ತೇವೆ. ಅಕ್ಕ ಪ್ರಕೃತಿಯಲ್ಲಿ ಮರ ಮತಿನಿಸಿ ಕಾಳ್ಗಿಚ್ಚು ಹಬ್ಬಿ ವ್ಯಾಪಿಸಿ ಕಿಡಿಕಿಡಿಗಳು ಹರಬಿದೊಡೆ ಹಸಿವು ತೃಷಿ ಅಡಗಿತ್ತೆಂಬೆನು ಎನ್ನುತ್ತಾಳೆ. ಮೋಡ ಮಳೆ ಸುರಿಸಿದರೆ ಮಜ್ಜನವಾಯಿತೆಂಬೆ ಎನ್ನುತ್ತಾಳೆ. ಬೆಟ್ಟ ಬಿದ್ದರೆ ಪುಷ್ಪವೆಂಬೆ ಎನ್ನುತ್ತಾಳೆ. ಶಿರ ಹರಿದು ಬಿದ್ದರೆ ಪ್ರಾಣ ನಿನಗರ್ಪಿತವಾಯಿತು ಎನ್ನುತ್ತಾರೆ. ಸಮರ್ಪಣ ಭಾವ ಇಲ್ಲಿ ಎದ್ದು ಕಾಣುತ್ತಿದೆ. ಅಕ್ಕ ಸೂಕ್ಷ್ಮ ಸಂವೇದಿನಿ ಹಾಗೂ ಒಬ್ಬ ಶ್ರೇಷ್ಠ ಮನೋವಿಜ್ಞಾನಿ ಎಂದು ಹೇಳಬಹುದು. ಚೆನ್ನಮಲ್ಲಿಕಾರ್ಜುನನ ಕೇಂದ್ರವಾಗಿಟ್ಟುಕೊಂಡು ಆತ್ಮಾವಲೋಕನ ಮಾಡಿಕೊಳ್ಳುತ್ತಾ ಸಾಗಿದ ಅಕ್ಕ ಸಾಂದರ್ಭಿಕವಾಗಿ ಅಂದಿನ ಸಮಾಜ ವ್ಯವಸ್ಥೆಯನ್ನು ತನ್ನ ವಚನಗಳಲ್ಲಿ ವಿಡಂಬಿಸಿದ್ದಾಳೆ. ತನ್ನ ಸುತ್ತಲಿನ ಸಮಾಜವನ್ನು ಸೂಕ್ಷ್ಮವಾಗಿ ಗಮನಿಸುತ್ತಾ ಸಾಗಿದ್ದಾಳೆ. ಕಪಟ ಸನ್ಯಾಸಿಗಳು, ಮುಗ್ಧ ಜನರನ್ನು ಮೋಸಗೊಳಿಸುವ ಢೋಂಗಿ ಭೈರಾಗಿಗಳನ್ನು ಕಂಡು ಅಸಹ್ಯ ಪಡುತ್ತಾಳೆ. ಆಂತರಿಕ ಪರಿಪಕ್ವತೆ ಇಲ್ಲದೆ ಮಾಡುವ ಆಡಂಬರದ ಪೂಜೆ ಪುನಸ್ಕಾರ ದೇವರು ಒಪ್ಪಲಾರ, ಅದು ವ್ಯರ್ಥ ಎನ್ನುತ್ತಾಳೆ. ಕೊಳಲದನಿಗೆ ಸರ್ಪ ತಲೆದೂಗಿದೊಡೇನು, ಒಳಗಣ ವಿಷದ ಬೈಕೆ ಬಿಡದನ್ನಕ, ಹಾಡಿದೊಡೇನು ಕೇಳಿದೊಡೇನು, ತನ್ನಲ್ಲೊಳ ಅವಗುಣ ಬಿಡದನ್ನಕ, ಒಳಗನರಿದು ಹೊರಗೆ ಮೆರೆದವರ ನೀ ನನಗೆ ತೋರ ಚೆನ್ನಮಲ್ಲಿಕಾರ್ಜುನ. ದೃಢಮನವಿಲ್ಲದ ಪೂಜೆ, ಬಾಹ್ಯಾಡಂಬರದ ಭಕ್ತಿಗೆ ದೇವರು ಒಲಿಯಲಾರ. ಅಂದಿನ ಕಲುಷಿತ ಸಮಾಜದ ಚಿತ್ರಣ ಇಲ್ಲಿ ಅಕ್ಕ ತೋರಿಸಿದ್ದಾರೆ. ಬಾಹ್ಯಾಡಂಬರದ ಭಕ್ತಿಗೆ ಮತ್ತು ಭಕ್ತಿಗೆ ದೇವನೊಲಿಯಲಾರೆ ಎಂಬುದನ್ನು ಈ ಸರ್ಪದ ದೃಷ್ಟಾಂತ ಕೊಟ್ಟು ತೋರಿಸಿದ್ದಾರೆ. ಅಕ್ಕ ಸೂಕ್ಷ್ಮ ಸಂವೇದನೆ ಮತ್ತು ಮನೋವಿಜ್ಞಾನಿ ಕೂಡ. ದಾರಿಯಲ್ಲಿ ಮೀನುಗಾರ ಅಂದರೆ ಜಾಲಗಾರನೊಬ್ಬ ಮೀನುಗಳನ್ನು ರಾಶಿಯಾಗಿ ಹಿಡಿದು ಹಾಕುತ್ತಿದ್ದ ಮತ್ತು ಹಲವಾರು ಪ್ರಾಣಿಗಳನ್ನು ಕೊಂದು ನಲಿದಾಡುತ್ತಿದ್ದ. ಆದರೆ ತನ್ನ ಮನೆಯಲ್ಲಿ ಮಗು ಸತ್ತಾಗ ಹೋರಾಡಿ ಅಳುವುದನ್ನು ಕಂಡು ಅಕ್ಕ ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೇಡು ಎನ್ನುತ್ತಾಳೆ. ಎಲ್ಲರೂ ಶಿವಸ್ವರೂಪಿಗಳು, ಪ್ರಾಣಿಗಳು ಎಲ್ಲರೂ ಶಿವನ ಸ್ವರೂಪಿಗಳೆಂದ ಮೇಲೆ ತನ್ನ ಮಗು ಸತ್ತಾಗ ಅಳುವಂಥವನು ಆ ಪ್ರಾಣಿಗಳನ್ನು ಕೊಂದಾಗ ಅವುಗಳಿಗಾಗಿ ಮರುಗಲಿಲ್ಲ. ಏಕೆ? ಅಕ್ಕ ಇದನ್ನು ಒಪ್ಪುವುದಿಲ್ಲ. ಜೀವಹೇಷ ಮಾಡುವರನ್ನು ಮಾದಿಗರೆಂಬೆ ಎನ್ನುತ್ತಾಳೆ. ಪ್ರಾಣಿದಯ ಮತ್ತು ಅಹಿಂಸಾ ತತ್ವವನ್ನು ಸಾರಿದ್ದಾಳೆ. ಸಾತ್ವಿಕ ಸಂತಾಪ ಈ ವಚನದಲ್ಲಿ ವ್ಯಕ್ತಗೊಂಡಿದೆ. ಅಕ್ಕ ಹುಟ್ಟು ಹೋರಾಟಗಾರ್ತಿ. ಆಂತರಿಕ ಸಾಧನೆ, ವೈರಾಗ್ಯ, ಮುಕ್ತಿ ವಿಷಯಗಳು ಹೆಣ್ಣಿಗೆ ನಿಷಿದ್ಧ ಎನ್ನುವ ಅಂದಿನ ಪರಿಸ್ಥಿತಿಯಲ್ಲಿ ಲೌಕಿಕ ಬದುಕಿನಿಂದ ಸಿಡಿದು ನಿಂತು ಸ್ತ್ರೀ ಸಹಜ ಗುಣಗಳನ್ನು ಹತ್ತಿಕ್ಕಿ ವೀರಾಗಿಣಿಯಾಗಿ ಮುನ್ನಡೆಯುತ್ತಾಳೆ ಅಕ್ಕ. ಅಕ್ಕಳ ಚರಿತ್ರೆ ಪರಮ ಪಾವನ. ಮುಪ್ಪಿನ ಷಡಕ್ಷರಿ ಅವರು ಅಕ್ಕಳಲ್ಲಿ ಹೀಗೆಂದು ಪ್ರಾರ್ಥಿಸಿದ್ದಾರೆ: ಊರ್ಮಿಪತಿಯಂ ಬಿಟ್ಟು ನಿರ್ವಾಣಯುತೆಯಾಗಿ, ಊರ್ಮಿಪತಿಯಂ ಬಿಟ್ಟು ನಿರ್ವಾಣಯುತೆಯಾಗಿ, ಸರ್ವಕರ್ಣೇಂದ್ರಿಯ ಗುಣಗಳಳಿದು, ಸರ್ವಕರ್ಣೇಂದ್ರಿಯ ಗುಣಗಳಳಿದು, ಪರ್ವತೇಶನ ಬೆರೆದ ಸರ್ವಸುಖಿ ಮಹಾದೇವಿ,
ಪರ್ವತೇಶನ ಬೆರೆದ ಸರ್ವಸುಖಿ ಮಹಾದೇವಿ ನಿರ್ವಾಣ ಭಿಕ್ಷೆಯನ್ನು ನೀಡು ಎನಗೆ, ನಿರ್ವಾಣ ಭಿಕ್ಷೆಯನ್ನು ನೀಡು ಎನಗೆ. ಅಂದರೆ ರಾಜ ಮತ್ತು ರಾಜವೈಭವ ಎರಡನ್ನೂ ತೊರೆದು ದಿಗಂಬರಳಾಗಿ ಕಾಡು ಮೇಡು ಅಲಿಯುತ್ತಾ ತನ್ನ ಕರ್ಣೇಂದ್ರಿಯ ಗುಣಗಳನ್ನೆಲ್ಲ ಅಳಿದು ಚನ್ನಮಲ್ಲಿಕಾರ್ಜುನನ ಬೆರೆತು ಮುಕ್ತಿ ಹೊಂದಿದ ಅಕ್ಕ ನನಗೆ ನಿರ್ವಾಣ ಭಿಕ್ಷೆಯನ್ನು ನೀಡು ಎಂದು, ನಿರ್ವಾಣ ಭಿಕ್ಷೆಯನ್ನು ದಯಪಾಲಿಸು ಅಂದರೆ ಮುಕ್ತಿಯನ್ನು ಕೊಡು ಎಂದು ಕೋರಿಕೊಂಡಿದ್ದಾರೆ. ಅದಕ್ಕೆ ನಾವುಗಳು ಕೂಡ ಅಕ್ಕ ಮಹಾದೇವಿ ತಾಯಿಯವರ ಚರಿತ್ರೆಯನ್ನು ಕೇಳಿ ನಮ್ಮ ಜೀವನವನ್ನು ಪಾವನಗೊಳಿಸುತ್ತಾ ನಾವು ಬನ್ನಿ ಎಲ್ಲರೂ ಅಕ್ಕನವರಿಗೆ ಶರಣು ಶರಣಾರ್ಥಿಗಳನ್ನು ಹೇಳೋಣವೇ. ಶರಣು ಶರಣಾರ್ಥಿಗಳು, ಶರಣು ಶರಣಾರ್ಥಿಗಳು.